ನಿಮಗೆ ಗೊತ್ತಿರುವ ಅಥವಾ ನೀವು ಒಂದು ಭಾವಿಸುವಂತಹ 5 ಸಮಸ್ಯೆಯ ಕ್ಷೇತ್ರಗಳು ಇದು ಅನ್ನೋದಾದರೆ ಯಾವುದು? ಅದನ್ನು ಸರಿ ಮಾಡಬೇಕು ಅನ್ನುವಂತಹ ಕ್ಷೇತ್ರಗಳು ಯಾವುದು? CHCs ಅದನ್ನು ಇಂಪ್ರೂವ್ ಮಾಡಬೇಕಾಗಿದೆ. ಜೊತೆಗೆ ನಮ್ಮ ಎಜುಕೇಷನ್ ಸಿಸ್ಟಮ್, ಪಬ್ಲಿಕ್ ಸ್ಕೂಲ್ಸಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ. ಟೀಚರ್ಸ್ ಇದ್ದಾರೆ, ಬಟ್ ದ ಸ್ಟ್ರೆಂತ್ ಆಫ್ ಟೀಚರ್ಸ್ ಇಸ್ ಲೆಸ್. ಜೊತೆಗೆ ಗುಣಮಟ್ಟದ ಟೀಚಿಂಗ್ ಅದ್ರ ಬಗ್ಗೆ ವರ್ಕ್ ಮಾಡಬೇಕಾಗಿದೆ. ಈಗಾಗಲೇ ನಾವು ನಮ್ಮ ಸ್ಟೂಡೆಂಟ್ಸಿಗೋಸ್ಕರ 2-3 ಕಾರ್ಯಕ್ರಮ ಲಾಂಚ್ ಮಾಡಿದ್ದೇವೆ. ಒಂದು, ಅವರಲ್ಲಿ PUC ಮಕ್ಕಳಿಗೆ ಸೈನ್ಸ್ ವಿದ್ಯಾಭ್ಯಾಸ ಮಾಡ್ತಿರುವಂತಹ ಸರ್ಕಾರಿ ಶಾಲೆಯ ಸ್ಟೂಡೆಂಟ್ಸಿಗೆ ಸುಮಾರು 1800ಕ್ಕೂ ಹೆಚ್ಚು ಮಕ್ಕಳಿಗೆ 25 ಗೌರ್ಮೆಂಟ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಇವರಿಗೆ ನಾವು ಈಗಾಗಲೇ ಸಕ್ಷಮ ಅಂತ ಒಂದು ಕಾರ್ಯಕ್ರಮ, ಆನ್ಲೈನ್ ಕೋಚಿಂಗ್ ಫ್ರಮ್ ವೆರಿ ಲರ್ನೆಡ್ ಆ್ಯಂಡ್ ಇನ್ನೋವೇಟ್ ಟೀಚರ್ಸ್ ಅವರಿಂದ ಶುರು ಮಾಡಿದ್ದೀವಿ. ಜೊತೆಗೆ ಕ್ಯೂ ಸ್ಪೈಡರ್ಸ್ ಅಂತ ಒಂದು ಟ್ರೈನಿಂಗ್ ಪ್ಲೇಸ್ಮೆಂಟ್ ಕೌಂಟರ್ ಬೆಂಗಳೂರಲ್ಲಿದೆ. ಅಲ್ಲಿ ಹೋಗಿ ನಾವು ಟ್ರೈನಿಂಗ್ ತೊಗೋಬೇಕು ಅಂದರೆ ಸುಮಾರು 40,000 ಖರ್ಚು ಬರುತ್ತೆ. ಅದನ್ನು ಸಂಪೂರ್ಣ ಉಚಿತವಾಗಿ ನಮ್ಮ ದಾವಣಗೆರೆ ಸ್ಟೂಡೆಂಟ್ಸಿಗೆ ಅದನ್ನು ಬರೋ ದಿನದಲ್ಲಿ ಶುರು ಮಾಡ್ತಾಯಿದ್ದೀವಿ. ದೆನ್ ಅದಾದಮೇಲೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗೋಸ್ಕರ ನಮ್ಮ ದಾವಣಗೆರೆ ಡಿಸ್ಟ್ರಿಕ್ನಲ್ಲಿರುವಂಥ ಮಕ್ಕಳಿಗೆ ನಾವು ಟ್ರೈನಿಂಗ್ ಶುರು ಮಾಡ್ತೀವಿ ನೆಕ್ಸ್ಟ್. ಎಸ್. ಆ್ಯಂಡ್ ಇದ್ರ ಜೊತೆಗೆ ಉದ್ಯೋಗ ಅವಕಾಶ. ಎಷ್ಟು ಜನ ಮಹಿಳೆಯರು ಆರ್ಥಿಕವಾಗಿ ನಾವು ಸಫಲರಾಗಬೇಕು ಅಂತ ಬರ್ತಾರೆ. ಸೊ ಇವ್ರಿಗೂ ಕೂಡ ಫ್ರಮ್ ಗೌರ್ಮೆಂಟ್ ಆಲ್ಸೋ NRLM ಸ್ಕೀಮ್ಸ್ ಇರುತ್ತೆ. ಆಮೇಲೆ ಅವರಿಗೆ ಬ್ಯಾಂಕ್ ಲೋನ್ಸ್ ಫೆಸಿಲಿಟಿ ಇರುತ್ತೆ, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇರುತ್ತೆ. ಇದನ್ನಾಗಲಿಕ್ಕೆ ಸಮರ್ಪಕವಾಗಿ ನಾವು ರೂರಲ್ ಏರಿಯಾಸಲ್ಲಿ ಸಿಟೀಸ್ನಲ್ಲಿ ಮಾಡ್ತಾಯಿದ್ದೀವಿ. ಸ್ವಿಂಗ್ ಮೆಷಿನ್ಸ್ ಅವ್ರಿಗೆ ಕೊಡ್ತಾ ಇದ್ದೀವಿ ಇಂಟರ್ಮಿಟೆಂಟ್ಲಿ. ಇದ್ರ ಜೊತೆಗೆ ಈಗ ನಾವು ಮಾಡಬೇಕಾಗಿರೋದು ಗಾರ್ಮೆಂಟ್ ಫ್ಯಾಕ್ಟ್ರೀಸು, ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್ ದಾವಣಗೆರೆಗೆ ಬಂದರೆ ಹೆಣ್ಮಕ್ಳಿಗೂ ಕೂಡ ಉದ್ಯೋಗಕ್ಕೆ ಇನ್ನು ಹೆಚ್ಚಿನ ಅವಕಾಶ ಸಿಗುತ್ತೆ. ನಾವು ಯಂಗ್ಸ್ಟರ್ಸ್ಗೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಕೂಡ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ಅವರಿಗೆ ಆರೋಗ್ಯದ್ದು ಕರಿಯರ್ ಕೌನ್ಸಿಲಿಂಗ್, ಆಮೇಲೆ ಜಾಬ್ ಮೇಳಾಸ್ ಇದನ್ನು ಕೂಡ ಮಾಡಬೇಕು ಅಂತ ಇದೆ.